ಇನ್ನೇನೋ ನಿಮ್ದಿದ್ರೆ ಇದೆಲ್ಲ ತೋರಿಸಿದ್ನಲ್ಲ ನಾನು ಅದಕ್ಕೆ ಪಟ್ಟಿ ಮಾಡ್ಕೊಂಡ್ಬಂದೆ. ಹಾಸನ ಇಲ್ಲ ಅಂತ ಯಾರು ಏನೇ ಹೇಳ್ಬೋದು, ಜನ ಬುದ್ಧಿವಂತರು ಇದ್ದಾರಲ್ಲ. ಈಗ ನಾನು ಮಾತಾಡ್ಬೋದು, ಏನೇನೋ ಮಾತಾಡ್ಬೋದು, ಆದರೆ ನನಗೆ ಸುಮ್ಮನೆ ಪುರಾವೆ ಇಲ್ಲದೆ ಮಾತಾಡಿದ್ದು ನನಗೂ ಇಷ್ಟ ಇಲ್ಲ. ಈ ಪುರಾವೆ ತೊಗೊಂಡು ನಿಮ್ಮ ಮುಂದೆನೇ ಬಂದಿದ್ದೀನಲ್ಲ, ಇದೆಲ್ಲ ನಾನು ಸುಳ್ಳು ಹೇಳೋಕ್ಕಾಗುತ್ತಾ ಮಾಧ್ಯಮ ಮುಂದೆ? ಈಗ ಸುಳ್ಳು ಹೇಳಿದ್ರೆ ನೀವು ಬಿಡ್ತೀರ ನನ್ನ? ಎಲ್ಲ ಕರ್ನಾಟಕ ರಾಜ್ಯ ಅಂದರೆ ಎಲ್ಲ ಜಿಲ್ಲೆಗಳು ನೋಡಬೇಕು, ಎಲ್ಲ ಜಿಲ್ಲೆಗಳು ಸಮವಾಗಿ ತಗೊಬೇಕು. ಆ ರೀತಿಯಲ್ಲಿ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ನಾನು ಬೇಡಿಕೆ ಇಟ್ಟಿದ್ದಲ್ಲಿ 90% ಈಡೇರಿಸಿದ್ದಾರೆ. ನನಗೆ ಹೆಮ್ಮೆ ಇದೆ ಅದು. ನಾನು ಒಪ್ಕೊಂತೀನಿ, ಹಾಸನ ಏರ್ಪೋರ್ಟ್ಗೆ ಬಜೆಟ್ಗೆ ಈ ಸಲ ಕೊಟ್ಟಿಲ್ಲ. ಕೊಡೋ ಕೆಲಸವನ್ನು 100 ಬಜೆಟಲ್ಲೇ ಕೊಡಬೇಕಂತೇನಿಲ್ಲ, ಕ್ಯಾಬಿನೆಟಲ್ಲಿ ಈ ಸಲ ಇಡ್ಸ್ಬಿಟ್ಟು ಮಾಡೋ ಕೆಲಸ ನಾನು ಮಾಡ್ತೀನಿ. ಅದು ಬಿಟ್ಟರೆ ಬಜೆಟಲ್ಲಿ ನಾವು ಅಂದ್ಕೊಂಡಿದ್ದಷ್ಟು ಹೆಚ್ಚು ಕೊಟ್ಟಿದ್ದಾರೆ. ನಾವು ಆನೆ ಕಾರಿಡೋರ್ನ ಈ ಸಲ ಆಗಲ್ಲ ಅಂತಲೇ ಅಂದ್ಕೊಂಡಿದ್ವಿ, ಆದರೆ ಆನೆ ಕಾರಿಡೋರ್ಗೆ ಅಲ್ಲ, ಕಾರಿಡೋರ್ ಅಂತೀನಿ, ನಮ್ಮ ಎಲಿಫೆಂಟ್ ರಿಲೀಫ್ ಸೆಂಟರ್ಗೆ, ಆಗ ಅದಕ್ಕೂ ಸಹ 17 ಕೋಟಿ ಕೊಟ್ಟಿದ್ದಾರೆ. ನಾನು ಖಂಡಿತವಾಗಿಯೂ ನಾನು ಈ ಬಜೆಟಲ್ಲಿ ಅದು ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದೆಲ್ಲ ಪ್ರಶಂಸನೀಯ. ಈಗ ನಮ್ಮ ಜೊತೆಗೆ ಅವರು ಸಹ ಮನವಿ ಮಾಡ್ತೀನಿ, ಕೈ ಜೋಡಿಸ್ಲಿ ಅಭಿವೃದ್ಧಿ ವಿಷಯದಲ್ಲಿ, ನಮಗೆಲ್ಲ ಸಲಹೆ ಕೊಡಲಿ. ಹಿರಿಯರು ಇದ್ದಾರೆ, ನಮ್ಗೆ ಸಲಹೆ ಕೊಟ್ಬಿಟ್ಟು ಹಿಂಗೆ ಎಲೆಕ್ಷನ್ ಟೈಮಲ್ಲಿ ನಾವೆಲ್ಲ ರಾಜಕೀಯ ಮಾಡೋಣ. ನಮ್ಮ ಪಕ್ಷ ಸಂಘಟನೆಗೆ ನಾವು ಮಾಡಬೇಕು, ನಮ್ಮ ಅಸ್ತಿತ್ವಕ್ಕೆ ಮಾಡಬೇಕು, ನಾವು ಮಾಡ್ತೀವಿ. ಚುನಾವಣೆ ಅಭಿವೃದ್ಧಿ ಅಂತ ಬಂದಾಗ ಎಲ್ಲ ಒಟ್ಟಾಗಿ ಮಾಡಬೇಕಲ್ಲ. ಕೇಂದ್ರ ಪುಸ್ತಕದಲ್ಲಿ ಏನು ಹಾಸನ ಅಂತ ಇದೆಯಂತ ನಾನು ಒಬ್ಬ ಸಂಸದರಾಗಿ ನಾನು ನೋಡಿಲ್ಲ. ಹಾಸನ ಅಂತ ಬುಕ್ಲೆಟಲ್ಲಿ ನನಗೆ ಕೊಡ್ತಾರಲ್ಲ ಬಜೆಟ್ ಕಾಪಿನ ಓದಬೇಕಾದ್ರೆ. ಪಾರ್ಲಿಮೆಂಟಲ್ಲಿ ನಾನು ಮೆಂಬರ್ ಇದ್ದೀನಿ, ನನಗೂ ಒಂದೊಂದು ಕಾಪಿ ಕೊಡ್ತಾರಲ್ಲ ಓದಬೇಕಾದ್ರೆ. ಬಜೆಟ್ ನಾನು ಹಾಸನ ನೋಡೇ ಇಲ್ಲ. ಹಾಸನ ಇರಲಿ, ಯಾವ ಸೌತ್ ರೀಜನಲ್ಲಿ ಯಾವ ಸ್ಟೇಟು ಇಲ್ಲ. ಹಾಸನ ಬಿಟ್ಬಿಡಿ, ಕರ್ನಾಟಕ ಅಂತಲೇ ಹೆಸರಿಲ್ಲ, ಹಾಸನಲ್ಲಿ ಕೊಡ್ತಾರೆ ಅವರು. ಹೇಳಿದ್ನಲ್ಲ, ರಾಜ್ಯ ಬಜೆಟ್ ಆಗಿರ್ಬೋದು, ಕೇಂದ್ರ ಬಜೆಟ್ ಆಗಿರ್ಬೋದು, ಕಾಪಿಗಳನ್ನ ನೀಟಾಗಿ ಎಲ್ಲ ಓದಲಿ. ನಾವು ಓದ್ತೀವಿ, ಅವರು ಓದಲಿ. ಈಗ ಸುಮ್ಮನೆ ಕೇಂದ್ರ ಬಜೆಟ್ಟು ಅಲ್ಲಿ ಹಾಸನ ಇದೆ ಅಂತ ಹೇಳಿ ಎಲ್ಲಿದೆ ಹಾಸನ ನನಗಿಂತ ಗೊತ್ತಾ? ನಾನೊಬ್ಬ ಅಲ್ಲಿ ಜನಪ್ರತಿನಿಧಿ ಇದ್ದೀನಿ, ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇರೋನು. ನಾನು ಕರ್ನಾಟಕ ಅಂತಲೇ ಹೆಸರಿಲ್ಲ, ಇನ್ನು ಹಾಸನ ಎಲ್ಲಿ ಇಟ್ಕೊಡ್ತಾರೆ ಅವರು? ಕೊಡುವಂಥ ದುಡ್ಡನ್ನೇ ಕರ್ನಾಟಕಕ್ಕೆ ಕೊಟ್ಬಿಟ್ರೆ ನಾವು ಸುಭೀಕ್ಷವಾಗಿರ್ತೀವಿ ಕರ್ನಾಟಕದವರು. ಭದ್ರಾ ಮೇಲ್ದಂಡೆಗೆ 5300 ಕೋಟಿ ಕೊಟ್ರ ಇಲ್ಲ. IIT ಮಾಡ್ತೀವಿ ಅಂತ ಹೇಳಿದ್ರು, ಹಾಸನಕ್ಕೆ ಮಾಡಿಲ್ಲ. ನಾವು ಇಷ್ಟು ದಿನದಲ್ಲಿ ನಾನು ಸಂಸತ್ನಲ್ಲಿ ಕೂತಿದ್ದು ಶೇಕಡ ಅರ್ಧ ಆದರೆ ಇನ್ನು ಅರ್ಧ ನಾನು ಪ್ರತಿ ಮಂತ್ರಿಗಳನ್ನ ಮನವಿ ಮಾಡೋದ್ರಲ್ಲೇ ಆಗ್ತದೆ. ಅಧಿಕೃತ ಈಗ ಫಸ್ಟು ಮಾಹಿತಿ ಕೊಡ್ತೀನಿ ನೋಡಿ. ಮೂಲ ಆಗೋಗಿದೆ, ನಿಮ್ಗೆ ಕಾಪಿ ಕೊಟ್ಟಿದ್ದೀರಲ್ಲ. ಈಗ ಮೂಲ ಇದ್ದಿದ್ದು 45 ಕೋಟಿ 99 ಲಕ್ಷ, ಅದರಲ್ಲಿ ಇಟ್ಸ್ ಅ ಶೇರ್ ಆಫ್ 50-50. ಆವಾಗ 27 ಕೋಟಿ 70 ಲಕ್ಷ ಮತ್ತು 18 ಕೋಟಿ 29 ಲಕ್ಷ ಸ್ಟೇಟ್ ಸೆಂಟ್ರಲ್ ಬೇರ್ ಮಾಡಬೇಕಿತ್ತು. HMRDC ಅಂದರೆ ಮತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ. ಅದು ಮತ್ತೆ ರಿವೈಸ್ಡ್ ಆಯಿತು. ಯಾವಾಗ ಹೊಸ SR ಬಂದಮೇಲೆ, ರೇಟ್ ರಿವೈಸ್ಡ್ ಆದಮೇಲೆ ಟೋಟಲ್ 83 ಕೋಟಿ 72 ಲಕ್ಷ ಆಯಿತು ಆ ಫ್ಲೈಓವರ್ಗೆ. ಅದರಲ್ಲಿ ಸುಮಾರು 21 ಕೋಟಿಯಷ್ಟು ನಾವು ಬೇರ್ ಮಾಡಬೇಕಾಗ್ತದೆ. 27 ಕೋಟಿ ಪ್ಲಸ್ 21 ಕೋಟಿ, ಅಲ್ಲಿಗೆ ಎಷ್ಟಾಯಿತು? 49 ಕೋಟಿ ನಾವು ಬೇರ್ ಮಾಡಿದ್ದೀವಿ, ಈಗ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ 37 ಪ್ಲಸ್ ಎಷ್ಟು? 52 ಅವರು ಬೇರ್ ಮಾಡಬೇಕು. ಇದೆಲ್ಲ ಆಗಿ ಅಲ್ಲಲ್ಲ, ಅವರನ್ನು ಮಾಡ್ತಾರೆ, 100% ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸ್ಟೇಟು ಸೆಂಟ್ರಲ್ ಎರಡೂ ಒಟ್ಟಾಗಿ ಬೇರ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡುವಂಥ ಕೆಲಸ ಇನ್ನು 15 ಒಂದು ತಿಂಗಳೊಳಗಡೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನಾವು 100ಕ್ಕೆ 100 ಇನ್ನು 15 ಸಲ ಮಾಡ್ತೀವಿ. ನಾನು ಅಧಿಕಾರಿಗಳ ಹತ್ರ ಒಂದು ಮೊನ್ನೆ ಮಾತಾಡಿದ್ದೀನಿ. ಅವರು ಸಹ ಓಲಿ ಎಲ್ಲ ಆದಮೇಲೆ ಈ ಲೇಬರ್ಸ್ನೆಲ್ಲ ಸೆಗ್ರಿಗೇಟ್ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಓಲಿ ಆದಮೇಲೆ ಬರ್ತೀವಿ ಅಂತ ಹೇಳಿದ್ದಾರೆ. 100% ಇನ್ನೊಂದು 15 ದಿವಸ ಒಂದು ತಿಂಗಳೊಳಗಡೆ ಕೆಲಸ ಶುರು ಮಾಡೋ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಜೀವನೇ ತಂದುಬಿಟ್ಟಿದ್ದೀನಿ. ಈ ಜೀವನ ನೀವೊಂದ್ಸಲಿ ಎಲ್ಲ ಗಣ್ಣಾಯಿಸಿದ್ರೆ ಗೊತ್ತಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.